ಓಕೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ಸೊ ಕೊರೋನಾ ಲಾಕ್ಡೌನ್ ಆಗಿ ಸಾಧಾರಣ ಒಂದು ತಿಂಗಳಾಗ್ತಾ ಬಂತು. ಸೊ ಇಟ್ಸ್ ಬೀನ್ ಆಲ್ಮೋಸ್ಟ್ ಅಲ್ಲ ವೆರಿ ವೆರಿ ಅ ಲಾಂಗ್ ಟೈಮ್ ಅಂತ ಅನ್ಬೋದು. ಆ, ಈ ಮಧ್ಯದಲ್ಲಿ ಒಂದಷ್ಟು ಅನಾಲಿಸಿಸ್ನ ಮಾಡ್ಕೋಬೋದು ನಾವು ನೆಕ್ಸ್ಟು ಫ್ಯೂಚರ್ಗೆ ಹೌ ಆರ್ ವಿ ಪ್ರಿಪೇರಿಂಗ್ ಅಂತ. ಒಂದು ಥಿಂಗ್ ನಾವೇನು ತಗೋಬೇಕಂತ ಅಂದರೆ ಚೇಂಜ್. ಸೊ ಈ ಜಗತ್ತು ಪರ್ಮನೆಂಟಾಗಿ ಚೇಂಜ್ ಆಗಿದೆ. ದ ವರ್ಲ್ಡ್ ಹ್ಯಾಸ್ ಬೀನ್ ಚೇಂಜ್ಡ್ ಫಾರ್ ಎವರ್. ಎಲ್ಲ ಆಸ್ಪೆಕ್ಟ್ಸಲ್ಲೂ ಚೇಂಜ್ ಆಗಿದೆ. ಹೆಲ್ತ್ ಕೇರ್ ಸಿಸ್ಟಮಿಂದ ಹಿಡ್ಕೊಂಡು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಹಿಡ್ಕೊಂಡು, ಸೋಷಿಯಲ್ ಡಿಸ್ಟೆನ್ಸಿಂಗಿಂದ ಹಿಡ್ಕೊಂಡು ಎಲ್ಲ ಥರದಲ್ಲೂ ಚೇಂಜ್ ಆಗಿದೆ ಆ್ಯಂಡ್ ವಿ ನೀಡ್ ಟು ಬಿ ಪ್ರಿಪೇರ್ಡ್ ಫಾರ್ ದಟ್. ಸೆಕೆಂಡ್ ಒನ್ ಬಂದು ಅಡಾಪ್ಟಬಿಲಿಟಿ. ಸೊ ನಮ್ಮ ಬಯಾಲಜಿಯಲ್ಲಿ ವಿ ಹ್ಯಾವ್ ಅ ಥಿಯರಿ ಇಸ್ ಕಾಲ್ಡ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ. ಬಟ್ ಈಗ ಈ ಚೇಂಜ್ನ ಅಕ್ಸೆಪ್ಟ್ ಮಾಡ್ಕೊಳೋರು ಬದುಕ್ತಾರೆ, ಅಂದರೆ ಸರ್ವೈವಲ್ ಆಫ್ ದಿ ಕ್ವಿಕೆಸ್ಟ್. ಈಗ ಆಗಿರೋ ಚೇಂಜಸ್ನ ಹೇಗೆ ನೀವು ಬೇಗ ಅಡಾಪ್ಟ್ ಮಾಡ್ಕೋತೀರಾ, ದಟ್ ಈಸ್ ಕಾಲ್ಡ್ ಸರ್ವೈವಲ್ ಆಫ್ ದಿ ಕ್ವಿಕೆಸ್ಟ್. ಯಾವುದರಲ್ಲಿ ಅಡಾಪ್ಟಬಿಲಿಟಿ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಎಲ್ಲದರಲ್ಲೂ, ವೆದರ್ ಇಟ್ ಈಸ್ ಯುವರ್ ಎಮೋಷನಲ್ ಲೆವೆಲ್, ಪರ್ಸ್ನಲ್ಲು, ಎಕನಾಮಿಕಲ್ಲು, ಸೋಷಿಯಲ್ ಲೆವೆಲ್ಲು, ಯಾವುದೆಲ್ಲ ಕೆಟಗರೀಸ್ ಆಫ್ ಲೈಫ್ನ ನಾವು ಲೀಡ್ ಮಾಡ್ತಿದ್ವಿ ಎಲ್ಲ ಕಡೆಯಿಂದನೂ ಇಫ್ ಯು ಡೋಂಟ್ ಅಡ್ಯಾಪ್ಟ್, ಸೊ ನಾವು ಸರ್ವೈವಲ್ ಆಫ್ ದಿ ಕ್ವಿಕೆಸ್ಟ್, ಇಫ್ ಯು ಡೋಂಟ್ ಅಡ್ಯಾಪ್ಟ್ ಕ್ವಿಕ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ಸಸ್ಟೈನ್. ಇದೇ ತಪ್ಪನ ಇಟಲಿ ಮಾಡಿದ್ದಾರೆ, ಇರಾನ್ ಮಾಡಿದ್ದಾರೆ, US ಮಾಡಿದ್ದಾರೆ. ದೇ ವರ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಅವ್ರ ಚೇಂಜಿನ ತುಂಬ ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ರೆಡಿ ಇರಲಿಲ್ಲ. ಬಟ್ ಸಮ್ಹೌ ಎಲ್ಲರಿಗಿಂತ ತುಂಬ ಬೇಗ ಕ್ವಿಕ್ಕಾಗಿ ಆ್ಯಕ್ಷನ್ ತೊಗೊಂಡಿದ್ದು ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ವಿ ವರ್ ಏಬಲ್ ಟು ಸರ್ವೈವ್. ಬೇರೆ ಎಲ್ಲ ಕಂಟ್ರೀಸ್ಗಿಂತ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇದ್ರೂ ವಿ ವರ್ ಏಬಲ್ ಟು ಸರ್ವೈವ್. ಸೊ ದಟ್ ಈಸ್ ಲೈಕ್ ಸರ್ವೈವಲ್ ಆಫ್ ದಿ ಕ್ವಿಕೆಸ್ಟ್. ದೆನ್ ಬಂದು ಆಂಟ್ರಪ್ರಿನರ್ಶಿಪ್. ಆಂಟ್ರಪ್ರಿನರ್ಶಿಪ್ ಅಂತ ಅಂದರೆ ಸ್ವಂತ ಉದ್ಯಮಿ ಉದ್ಯಮಿ ಅಂತ ಅನ್ಬೋದು. ಅಂದರೆ ನಿಮ್ಮ ದುಡಿಮೆನ ನೀವೇ ಶುರು ಮಾಡ್ಕೋಬೇಕು. ವೆದರ್ ಇಟ್ ಈಸ್ ನಿಮಗೆ ಬೇಕೋ ಬೇಡವೋ ಗೊತ್ತಿಲ್ಲ. ವಿ ಕಾಲ್ ಇಟ್ ಆಸ್ ಅನ್ ಫೋರ್ಸ್ಡ್ ಆಂಟ್ರಪ್ರಿನರ್ಶಿಪ್. ಅಂದರೆ ಈಗಿರೋ ಕರೆಂಟ್ ಸಿಚುವೇಶನ್ಲಿ ನೀವು ಯಾವುದಾದ್ರೂ ಒಂದು ಕಂಪ್ನಿಗೆ ಹೋಗಿ ಕೆಲಸ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಅರೌಂಡ್ ದಿ ಗ್ಲೋಬ್ ರೀಸೆಂಟ್ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸಾಧಾರಣ ಒಂದು 50 ಮಿಲಿಯನ್ ಜಾಬ್ಸ್ ಕಳ್ಕೊಂಡಿದ್ದಾರೆ ಅಂತ. 50 ಮಿಲಿಯನ್ ಅಂತಂದ್ರೆ 1 ಮಿಲಿಯನ್ ಅಂದರೆ 10 ಲಕ್ಷ. ಸೊ 50 ಮಿಲಿಯನ್ ಅಂದರೆ ಅಟ್ಲೀಸ್ಟ್ ಒಂದು 5 ಕೋಟಿ ಆದರೂ ಜನ ಆಲ್ರೆಡಿ ಕೆಲಸ ಕಳ್ಕೊಂಡಿದ್ದಾರೆ. ಅದಾದ್ಮೇಲೆ ಈಗೋ ಸ್ಲ್ಯಾಬ್ ಬೈ ನೇಚರ್ ಅಂತ ಕರಿತೀನಿ ನಾನು. ಸೊ ಈಗೋ ಸ್ಲ್ಯಾಬ್ ಬೈ ನೇಚರ್ ಅಂತಂದ್ರೆ ಪ್ರಕೃತಿಗೆ ತನ್ನಿಗೆ ಇಷ್ಟವಾಗದೇ ಇರೋ ರೀತಿಯಲ್ಲಿ ನಾವು ಯಾವಾಗ ನಡ್ಕೊಂಡಿದ್ದೀವಿ, ಪ್ರಕೃತಿ ತನಗೆ ಬೇಕಾಗಿರೋ ರೀತಿಯಲ್ಲಿ ನಮ್ಮನ್ನು ನಡೆಸ್ಕೊಳ್ಳುತ್ತೆ. ಸೊ ದಟ್ ಈಸ್ ಅ ಫಾರ್ಮ್ ಆಫ್ ಆನ್ ಈಗೋ. ಅದರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿರೋದಕ್ಕೆ ಅದು ನಮ್ಮೆಲ್ಲರ ಲೈಫ್ನ ಕಂಟೈನ್ ಮಾಡಿದೆ. ಸೊ ಇದು 5 ಇಂಪಾರ್ಟೆಂಟ್ ಥಿಂಗ್ಸ್. ಈ ಟಾಪಿಕ್ದು ಸಮ್ಮರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಟಾಪಿಕ್ಸ್ನ ವಿಲ್ ಸ್ಟಾರ್ಟ್ ಕಂಟಿನ್ಯೂಯಿಂಗ್. ಓಕೆ, ಸೆಕೆಂಡ್ ಪಾರ್ಟಲ್ಲಿ ಬಂದು ವಿಲ್ ಬಿ ಡಿಸ್ಕಸಿಂಗ್ ವಾಟ್ ಆರ್ ದ ಥಿಂಗ್ಸ್, ಯಾವುದೆಲ್ಲ ಈ COVID-19 ಅಂತ. ಸೊ ನೀವು ಜಗತ್ತನ್ನ 2 ಥರ ಕ್ಲಾಸಿಫೈ ಮಾಡ್ಬೋದು. ಕೊರೋನಾಕ್ಕಿಂತ ಮುಂಚೆ, ಕೊರೋನಾ ಆದಮೇಲೆ ಅಂತ ಕ್ಲಾಸಿಫೈ ಮಾಡ್ಕೋಬೋದು. ಅದರಲ್ಲಿ ತುಂಬ ಹೊಡೆತ ಬೀಳೋದು ಜಾಬ್ಸು ಮತ್ತು ರಿಟೇಲ್ ಇಂಡಸ್ಟ್ರಿಗೆ. ಇಲ್ಲಿ ತನಕ ಎಜುಕೇಷನ್ಸ್ ಹೇಗಿತ್ತು, ದೇ ಆರ್ ನಾಟ್ ಗೋಯಿಂಗ್ ಟು ರಿಮೈನ್ ಸೇಮ್. ಸೊ ಈಗ ಆಲ್ರೆಡಿ ನಿಮಗೆ ಸುಮಾರು ಕಡೆ ನೋಡಿರ್ಬೋದು ನೀವು, ಎಲ್ಲ ಕಾಲೇಜಸಲ್ಲೂ, ಎಲ್ಲ PU ಇನ್ಸ್ಟಿಟ್ಯೂಟ್ಸು, ಕೋಚಿಂಗ್ ಇನ್ಸ್ಟಿಟ್ಯೂಟ್ಸಲ್ಲಿ ಮತ್ತು ಸಾಧಾರಣ ಸುಮಾರು ಸ್ಕೂಲ್ಗಳು ಪ್ರೈಮರಿ ಲೆವೆಲಲ್ಲಿಂದ ವಿ ಆರ್ ಗಿವಿಂಗ್ ದಮ್ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. ಅಂತಂದರೆ ವರ್ಚುವಲ್ ಎರಾ. ಸೊ ಟೆಕ್ನಾಲಜಿ ಬರುತ್ತೆ, ಅದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಚೇಂಜ್ ಆಗೋದು ಫಾರ್ ಶೋರ್ ಜಾಬು ಮತ್ತು ಎಜುಕೇಷನ್. ಒಂದು ಟೀಚರು ಒಂದು ಕಾಲೇಜಲ್ಲಿ ಒಂದು ದಿನಕ್ಕೆ 2 ಅವರ್ ಅಥವಾ 3 ಅವರ್ ಕ್ಲಾಸ್ ತಗೋಬೇಕಾಗಿರೋ ಜಾಗದಲ್ಲಿ ಈಗ ಒಂದೇ ಕಡೆ ಕುತ್ಕೊಂಡು 3-4 ಕಾಲೇಜಲ್ಲಿ 1 ಅವರ್ಲಿ ಪಾಠ ಮುಗಿಸ್ಬೋದು. ಸೊ ವಿಚ್ ಮೀನ್ಸ್ ಎಜುಕೇಷನ್ ಸೆಕ್ಟರಲ್ಲಿ ಜಾಬ್ಸ್ ಹೊಡೆತ ಬೀಳುತ್ತೆ, ರಿಟೇಲ್ ಸೆಕ್ಟರಲ್ಲಿ ಜಾಬ್ಸ್ ಹೊಡೆತ ಬೀಳುತ್ತೆ. ಅದಾದಮೇಲೆ ಒಂದು ಸೆಟ್ ಆಫ್ ಈವೆಂಟ್ಸ್ ಎಲ್ಲರಿಗೂ ತುಂಬ ಕ್ರೇಜಿ ಅನ್ಸ್ಬಿಟ್ಟಿತ್ತು. ಕಳೆದ 10-15 ವರ್ಷದಲ್ಲಿ ಟ್ರಾವೆಲಿಂಗು, ಟೂರಿಸಮು, ಎಂಟರ್ಟೈನ್ಮೆಂಟು, ರೆಸ್ಟೋರೆಂಟ್ಸು, ಹೋಟೆಲ್ಲು ಮತ್ತು ಈ ಇಂಡಸ್ಟ್ರೀಸು ಸಾಧಾರಣ ಎಲ್ಲ ಮನೆಯಲ್ಲೂ ವಿ ಯೂಸ್ ಟು ಹ್ಯಾವ್ 1 or ಅಟ್ಲೀಸ್ಟ್ ಒಬ್ಬರಿಂದ ಇಬ್ಬರು ಟ್ರಾವೆಲ್ ಮಾಡೋರು ಅಥವಾ ಟೂರಿಸಮ್ ಇಂಡಸ್ಟ್ರಿಗೆ ಅಟ್ಯಾಚ್ ಆಗಿರೋರು ಇರ್ತಾ ಇದ್ವಿ. ವಿ ಯೂಸ್ ಟು ಟ್ರಾವೆಲ್ ಅಲಾಟ್. ಆಮೇಲೆ ಟ್ರಾವೆಲಿಂಗ್ ಅಂತ ಬಂದಾಗ ಒಂದಷ್ಟು ಸೆಕೆಂಡರಿ ಅದಕ್ಕೆ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಇರುತ್ತೆ. ಅಂದರೆ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಯಾವಾಗಲೂ ಎಲ್ಲ ಕಡೆ ಟ್ರೈನಲ್ಲಿ ಹೋಗ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಒಂದಷ್ಟು ಜಾಗದಲ್ಲಿ ನೀವು ಅದನ್ನು ಕ್ಯಾಬ್ ಯೂಸ್ ಮಾಡ್ಬೋದು, ಇಲ್ಲ ಪ್ರೈವೇಟ್ ರೆಂಟೆಡ್ ವೆಹಿಕಲ್ಸ್ನ ಯೂಸ್ ಮಾಡ್ಬೋದು. ಕೆಲವು ಸಿಟೀಸಲ್ಲಿ ನಮಗೆ ಬೈಕ್ನ ರೆಂಟ್ ಮಾಡೋಕ್ಕಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಮನಾಲಿಯಿಂದ ಲೇ ಲಡಾಖ್ ಹೋಗ್ಬೇಕಂತಂದ್ರೆ ಮೋಸ್ಟ್ ಆಫ್ ದಮ್ ಪ್ರಿಫರ್ ಬೈಕಲ್ಲಿ ಓಡಾಡೋಕೆ ಇಷ್ಟಪಡ್ತೀವಿ. ಸೊ ಈ ಥರದ್ದು ಎಲ್ಲ ಅದರದ್ದು ಈ ಟ್ರಾವೆಲ್, ಟೂರಿಸಮು, ರೆಸ್ಟೋರೆಂಟು ಮತ್ತು ಹೋಟೆಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಷ್ಟು ಸೆಕೆಂಡರಿ ಸೆಕ್ಟರ್ಸು ಹೊಡೆತ ಬೀಳುತ್ತೆ.
ಲಕ್ಸುರಿ ಮತ್ತೆ ರಿಯಲ್ ಎಸ್ಟೇಟು ಡೌನ್ಫಾಲ್. ಸೊ ಯಾರೆಲ್ಲ 1 ಎಕರೆ ಜಮೀನು 5 ಕೋಟಿ 6 ಕೋಟಿ ಅಂತಿದ್ರು, ಸೊ ನೆಕ್ಸ್ಟ್ ಈ ಕೋವಿಡ್ ಮುಗಿದ್ಮೇಲೆ 1 ಕೋಟಿ ರೂಪಾಯಿಗೂ ಅದನ್ನ ಕೇಳೋರು ಇರೋದಿಲ್ಲ. ಸೊ ದಟ್ ಈಸ್ ದಿ ಡ್ರಾಪ್ ಆಫ್ ರಿಯಲ್ ಎಸ್ಟೇಟ್. ನೆಕ್ಸ್ಟ್ ಬಂದು ಲಕ್ಸುರಿ ಐಟಮ್ಸ್, ಫ್ಯಾನ್ಸಿ ಕಾರ್ಸ್, ಫ್ಯಾನ್ಸಿ ಬೈಕ್ಸ್, ಆಮೇಲೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಕೂಡ ಅಷ್ಟೇ. ಎಷ್ಟೋ ಜನ ಟೆಕ್ ಮತ್ತೆ ಗ್ಯಾಜೆಟ್ಸ್ ಅಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು. ಒಂದೊಂದು ಫೋನ್ 30,000 40,000 80,000 1 ಲಕ್ಷ ರೂಪಾಯಿ ತನಕ ದೇ ಯೂಸ್ ಟು ಬಿಡ್. ಈಗ ಸರ್ವೈವಲ್ ಇನ್ಸ್ಟಿಂಕ್ಟ್ಸ್, ಆಸ್ ಐ ಸೆಡ್, ಸರ್ವೈವಲ್ ಆಫ್ ದಿ ಕ್ವಿಕೆಸ್ಟ್. ಈಗ ಇಮಿಡಿಯೇಟ್ ಆಗಿ ತನ್ನ ಹತ್ರ ಇರೋ ರಿಸೋರ್ಸಸ್ನ ಯಾರೋ ಬೇರೆ ಸೆಕ್ಟರ್ಗೆ ಡಿವಿಯೇಟ್ ಮಾಡಿಕೊಂಡು ಲೈಫ್ನ ಒಂದು ಹೊಸ ಆಯಾಮ ಕಂಡ್ಕೋಬೇಕು ಅಂತ ಇರ್ತಾರೆ. ಅವರು ಡೆಫಿನೆಟ್ಲಿ ದೇ ವಿಲ್ ನಾಟ್ ಇನ್ವೆಸ್ಟ್ ಇನ್ ಲಕ್ಸುರಿ ಗೂಡ್ಸ್. ರಿಯಲ್ ಎಸ್ಟೇಟ್ ಅಲ್ಲಿ ಹಾಕೋದಿಲ್ಲ. ಯಾಕಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ನೀವು ಏನಾದರೂ ಒಂದು ಮನೆ ಕಟ್ಟಬೇಕು, ಒಂದು ಏನಾದರೂ ಜಾಗ ತಗೋಬೇಕು ಅಂತ ನಿಮಗೆ EMI ಸಾಧಾರಣ ಒಂದು 20-25 ವರ್ಷ ಬರುತ್ತೆ. ಈಗಿರೋ ಕರೆಂಟ್ ಸಿಚುವೇಶನ್ ಅಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್, ಎಕನಾಮಿಕಲ್ ಎಕ್ಸ್ಪರ್ಟ್ಸ್ ಪ್ರಕಾರ ಅವ್ರ ಟೆಕ್ನಿಕಲ್ ಡಾಟಾ ತೆಗೆದ್ರೆ ಆಲ್ಮೋಸ್ಟ್ ಈ ದೇಶ ಸುಧಾರಿಸ್ಕೊಳ್ಳಕ್ಕೆ ಅಥವಾ ಈ ಜಗತ್ತು ಸುಧಾರಿಸ್ಕೊಳ್ಳಕ್ಕೆ ಆನ್ ಅನ್ ಆವ್ರೇಜ್ 10 to 15 years ಬೇಕು. 10 to 15 ವರ್ಷ ಅಂತ ಅಂದ್ರೆ ಸಂವೇರ್ ಅರೌಂಡ್ 180 months, 180 ತಿಂಗಳು, 170 to 180 ತಿಂಗಳು ಬೇಕು ಅಂತ. ಅಷ್ಟರಲ್ಲಿ ಸುಧಾರಿಸ್ಕೋಬೋದಾ ಗೊತ್ತಿಲ್ಲ, ಬಟ್ ತಕ್ಕ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಲೈವ್ ಸ್ಪೋರ್ಟ್ಸ್ ಬೀಳುತ್ತೆ. ಲೈವ್ ಸ್ಪೋರ್ಟ್ಸ್ ಅಂತಂದ್ರೆ ನಿಮಗೆ ಸಾಧಾರಣ ಇವೆಲ್ಲ ಕ್ಯಾನ್ಸಲ್ ಆಗೋಗಿದೆ. ಈಗ ಒಲಿಂಪಿಕ್ಸ್ ಕ್ಯಾನ್ಸಲ್ ಆಗಿದೆ, IPL ಕ್ಯಾನ್ಸಲ್ ಆಗಿದೆ. ಇನ್ನುಳಿದ ಇದೇ ಸಣ್ಣ ಪುಟ್ಟ ಕ್ರೀಡೆ, ಕ್ರಿಕೆಟ್ ಅಂತ ಹೇಳ್ತಿಲ್ಲ, ಒಟ್ಟು ಜನರಲ್ ಆಗಿ ಇನ್ ಜನರಲ್ ಎಲ್ಲದು ಹೊಡ್ತಾ ಬೀಳುತ್ತೆ. ಇದರಲ್ಲಿ ಹೋಗ್ತಿರ್ತಕ್ಕಂತಹ ದುಡ್ಡು ಇತ್ತು ಮೊದಲು. ನಿಮಗೆ IPL ಬಿಡ್ಡಿಂಗ್ ಆಗ್ಬೋದು, ಅಥವಾ IPL ಮ್ಯಾಚಸ್ ನೋಡಕ್ ಬಂದಾಗ ನಿಮಗೆ ಟಿಕೆಟ್ ಒಂದೊಂದು ಸ್ಟೇಡಿಯಂಗೆ ಒಂದೊಂದು ಸ್ಟೇಡಿಯಂ ಕೆಪಾಸಿಟಿ ಮೇಲೆ ದೇ ಯೂಸ್ ಟು ಡಿಸೈಡ್, ಕ್ಲಾಸಸ್ನ ಡಿಸೈಡ್ ಮಾಡ್ತಿದ್ರು. VIP ಕ್ಲಾಸು, ಒಳ್ಳೆ ಸ್ಟ್ಯಾಂಡು, ಸುಮಾರು ಜಾಗಗಳಿತ್ತು. ಅದು ಅಷ್ಟು ರೆವಿನ್ಯೂ ಫಾಲ್ ಆಗುತ್ತೆ. ಯಾರು ಮನೆಗಳು ಕಟ್ಟಕ್ಕೆ ಹೋಗೋದಿಲ್ಲ. ಇನ್ನು ರಿಯಲ್ ಎಸ್ಟೇಟು ಮತ್ತು ಕನ್ಸ್ಟ್ರಕ್ಷನ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಈ ಟ್ರಾವೆಲ್ ಅಂಡ್ ಟೂರಿಸಮ್ ಅಲ್ಲಿ ಆಸ್ ಐ ಸೈಡ್ ಆಟೋಮೊಬೈಲ್ಸ್ ಇಂಡಸ್ಟ್ರಿ ಆಗ್ತಿತ್ತು, ಲಕ್ಸುರಿಯಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಆಗ್ತಿತ್ತು. ನಾವು ಹೋದ ವರ್ಷನೇ ನೋಡಿದ್ವಿ ಡೌನ್ಫಾಲ್ ಇತ್ತು. ಈಗ ಇಷ್ಟು ಟ್ರಾನ್ಸ್ಪೋರ್ಟ್ ಮತ್ತು ಎಲ್ಲ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ಗಳು, ಆಯಿಲ್ ಗ್ಯಾಸು, ಇಷ್ಟಕ್ಕೆ ಈ ಎಲ್ಲ ಟ್ರಾನ್ಸ್ಪೋರ್ಟ್ ನಡೆಯೋದು ಆಯಿಲ್ ಮತ್ತು ಗ್ಯಾಸಿಂದ, ಅದಷ್ಟು ಬೀಳುತ್ತೆ. ಸೆಕೆಂಡ್ ಒನ್ ಸಿನಿಮಾ ಮತ್ತು ಮೂವೀಸು. ಈಗ ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ಬೋದು, ನಿಮ್ದು ಸಾಧಾರಣ ಎಲ್ಲ ಖರ್ಚುಗಳು ಕಡಿಮೆ ಆಗಿದೆ. ನೀವೇನು ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡ್ತಿದ್ರಿ, ಅದೇ ಸಿನಿಮಾನ ನೀವು ಮನೇಲಿ ಕುತ್ಕೊಂಡು ನಿಮ್ಮ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್, ವೋಡಾಫೋನ್ ಪ್ಲೇ, ಈ ಥರದ ಸಾಧಾರಣ ಎಲ್ಲ ಕಾಸ್ಟ್ ಕಟ್ಟಿಂಗ್ ಆಗಿದೆ. ಜೊತೆಗೆ ಯು ಆರ್ ಗೆಟಿಂಗ್ ಮೋರ್ ಆಫ್ ಫ್ಯಾಮಿಲಿ ಟೈಮ್. ಸೊ ಮೊದಲು ಏನು ನಿಮಗೆ ಸಿಗ್ತಿರ್ಲಿಲ್ಲ ಅದನ್ನ ನಾವು ಯು ಆರ್ ಏಬಲ್ ಟು ಮ್ಯಾನೇಜ್. ಸೊ ವಾಟ್ ಆರ್ ದಿ ಚೇಂಜಸ್ ವಿ ನೀಡ್ ಟು ಅಡಾಪ್ಟ್, ಅದನ್ನ ನಾನು ನೆಕ್ಸ್ಟ್ ಮಾಡ್ತಾ ಹೋಗ್ತೀನಿ, ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಸೆಕೆಂಡ್ ಪಾರ್ಟಲ್ಲಿ ವಿ ಆರ್ ಡಿಸ್ಕಸಿಂಗ್ ಏನೆಲ್ಲ ಚೇಂಜ್ ಆಗಿದೆ ಅಂತ. ಸೊ ಔ ಟು ಓವರ್ಕಮ್ ದಟ್. ಆಮೇಲೆ ಯಾವುದು ತುಂಬ ತುಂಬ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗಿರೋದು ಥಿಂಗ್ಸ್ಗಳು ಯಾವ್ದು ಅಂತ ಡಿಸೈಡ್ ಮಾಡೋದಾದ್ರೆ, ಸೊ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ವರ್ಕ್ ಸ್ಟೈಲ್. ಸೊ ಈಗ ನಾನು ಲಾಸ್ಟ್ ಇದರಲ್ಲಿ ಡಿಸ್ಕಸ್ ಮಾಡ್ತಿದ್ದೆ. ಸೊ ವಿ ಹ್ಯಾಡ್ ಅರೌಂಡ್ ಎಷ್ಟು 550 million ಜಾಬ್ಸ್ ಕಳ್ಕೊಂಡಿದ್ದಾರೆ ಅಂತ. ಆಮೇಲೆ ಮೋಸ್ಟ್ ಆಫ್ ದ ಟೈಮ್ ವರ್ಕ್ ಫ್ರಮ್ ಹೋಮ್ ಆಗಿದೆ. ವರ್ಕ್ ಫ್ರಮ್ ಹೋಮ್ ಆಗಿದೆ ಅಂದ ತಕ್ಷಣನೇ ಸೊ ನಿಮಗೆ ಐಡಿಯಾ ಬಂದ್ಬಿಡುತ್ತೆ. ವರ್ಕ್ ಫ್ರಮ್ ಹೋಮ್ ಆಗ್ತಿದ್ದಂಗೆ ನಿಮಗೆ ಸೋಷಿಯಲ್ ಇಂಟ್ರಾಕ್ಷನ್ ಕಡಿಮೆ ಆಗುತ್ತೆ. ಜೊತೆಗೆ ಫ್ಯೂಯಲ್ ಪಿಕಪ್ ಡ್ರಾಪ್ ಮಾಡೋಕ್ಕೆ ನಿಮಗೆ ಕ್ಯಾಬ್ ಆಗಿರ್ಬೋದು, ಅಥವಾ ನಿಮ್ದು ಈ ಕಂಪನಿಗಳು ಯೂಸ್ ಮಾಡ್ತಿರ್ತಕ್ಕಂಥ ಎಲೆಕ್ಟ್ರಿಸಿಟಿ, ಅಷ್ಟು ಸಾವಿರಾರು ಜನ ಅವರು ಆಫೀಸಲ್ಲಿ ಯೂಸ್ ಮಾಡ್ತಿರ್ತಕ್ಕಂತಹ AC-ಗಳು, ಕಂಪ್ಯೂಟರ್ ಚೆನ್ನಾಗಿರ್ಬೇಕಂತಂದ್ರೆ MNC ಕಂಪ್ನಿಗಳಲ್ಲಿ AC ಯೂಸ್ ಮಾಡ್ತಾರೆ, ಅಷ್ಟು AC ಸ್ಟಾಪ್ ಆಗಿದೆ. ಜೊತೆಗೆ ಅವ್ರವ್ರ ಪರ್ಸನಲ್ ಲೆವೆಲಲ್ಲಿ ಎಷ್ಟೆಷ್ಟು ಅಫೋರ್ಡ್ ಮಾಡೋಕ್ಕಾಗುತ್ತಾ ಅಂತಂಥ ಸಿಸ್ಟಮ್ಸು ಮತ್ತು ಆ ಲೆವೆಲ್ ಆಫ್ ಇಂಟರ್ನೆಟ್ನ ಮಾತ್ರ ಯೂಸ್ ಮಾಡಿ ದೇ ಆರ್ ಯೂಸಿಂಗ್. ಥರ್ಡ್ ಪಾಯಿಂಟ್ ಬಂದು ಇಂಟರ್ನೆಟ್ ಯೂಸೇಜ್ ಯಾಕೆ ವೇರಿ ಆಗಿದೆ ಅಥವಾ ತುಂಬ ಜಾಸ್ತಿ ಆಗಿದೆ ಅಂತಂದರೆ, ಮೋಸ್ಟ್ ಆಫ್ ದಿ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಆನ್ಲೈನ್. ಸೊ ವರ್ಕ್ ಫ್ರಮ್ ಹೋಮ್ ಕೂಡ ಒನ್ ಆಫ್ ದಿ ವೇ ವೇರ್ ದೇ ವರ್ಕ್ ಥ್ರೂ ಆನ್ಲೈನ್. ಸೆಕೆಂಡ್ ಬಂದು ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ, ಬಿಕಾಸ್ ಮೋಸ್ಟ್ ಆಫ್ ದ ಜನ ಮನೆ ಬಿಟ್ಟು ಹೊರಗಡೆನೇ ಹೋಗಿಲ್ಲ. ದೇ ಆರ್ ಸ್ಕೇರ್ಡ್ ಏನಾಗುತ್ತೆ ಏನು ಅಂತ. ಸೊ ಈ COVID-19 ಇನ್ನೊಂದು ಇಂಪ್ಯಾಕ್ಟ್ ಆಗಿರೋದು ಅಂತಂದರೆ ಲೆಸ್ ಪೊಲ್ಯೂಷನ್. ನಿಮ್ಗೆ ಗೊತ್ತಿದೆ, ಸಾಧಾರಣ ಇಂಟರ್ನೆಟೆಲ್ಲ ಸುಮಾರು ನೋಡಿರ್ತೀರ, ಹಿಮಾಚಲ್ ಪ್ರದೇಶದಿಂದ ನಮಗೆ ಪಂಜಾಬಿಂದ ಹಿಮಾಚಲ್ ಪ್ರದೇಶದಲ್ಲಿರೋ ದೌಲಧರ್ ಮೌಂಟೇನ್ ರೇಂಜಸ್ ಕಾಣಿಸ್ತು, ಹಾಗೆ ಹೀಗೆ ಅಂತ. ಆಮೇಲೆ ಪ್ರಯಾರಿಟಿ ಚೇಂಜ್ ಆಗುತ್ತೆ. ಸೊ ನಮಗೆ ಯಾವಾಗ ಯಾವುದು ಪ್ರಯಾರಿಟೈಸ್ ಮಾಡ್ಬೇಕಂತ ಗೊತ್ತಿರಲಿಲ್ಲ. ವರ್ಕ್ ಪ್ರೆಷರಲ್ಲಿ ನಾವು ವಿ ಯೂಸ್ ಟು ನೆವರ್ ಡೂ ಪ್ರಾಪರ್ಲಿ. ಈ ಒಂದು ಈಗ ನಮಗೆ ಮನೆಗಳಿಂದ ಕೆಲಸ ಮಾಡ್ತಿರೋರಿಗೆ, ವರ್ಕ್ ಫ್ರಮ್ ಹೋಮ್ ಇರೋರಿಗೆ
ಪ್ರೊಡಕ್ಟಿವಿಟಿ ಕಡಿಮೆ ಆದ್ರೂ ಬಟ್ ಪ್ರಯಾರಿಟಿ ಮ್ಯಾಟರ್ ಆಗುತ್ತೆ. ಅವ್ರ ಹೆಲ್ತು, ಎಕನಾಮಿ, ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಪೀಪಲ್ ವಿಲ್ ಕಮ್ ಅಪ್ ವಿತ್ ನ್ಯೂ ಬಿಸ್ನೆಸ್ ಐಡಿಯಾಸ್, ಹೊಸ ಬಿಸ್ನೆಸ್ ಮಾಡೆಲ್ಸ್ ಚೇಂಜ್ ಆಗುತ್ತೆ. ಜೊತೆಗೆ ಫ್ಯಾಮಿಲಿ ಟೈಮ್ ಸಿಗ್ತಾ ಇದೆ. ಹೇಳಿದ್ದೆ ನಾನು, ಎಲ್ಲ ಎಕ್ಸ್ಪೆನ್ಸಸ್ ಡ್ರಾಪ್ ಆಗ್ತಾ ಇದೆ. ಎಲ್ಲ ಸಿನಿಮಾ ನೋಡೋದು, ಆಲ್ಮೋಸ್ಟ್ ಅಡುಗೆ ಮಾಡ್ಕೊಳ್ಳೋದು ಎಲ್ಲ ಮನೇಲೆ ಆಗ್ತಾ ಇದೆ. ಮೋಸ್ಟ್ ಆಫ್ ದ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಯಾವುದು ಇಲ್ಲದೆ ಇರೋದ ಕಾರಣ ಯಾವ್ದೆಲ್ಲ ಸೆಕ್ಟರ್ ಹೊಡೆತ ಬಿದ್ದಿದೆ ಅವೆಲ್ಲ ಆಲ್ಮೋಸ್ಟ್ ನಾವು ಮನೇಲೆ ಡ್ರಾಪ್ ಡೌನ್ ಮಾಡ್ಕೋತಾ ಇದೀವಿ. ಸೆಕೆಂಡ್ ಒನ್ ಬಂದು ಲಾಸ್ಟ್ ಫ್ಯೂ ಪಾಯಿಂಟ್ಸ್ ಬಂದು ಎಜುಕೇಶನ್. ಸೊ ಆಸ್ ಐ ಸೆಡ್, ಎಜುಕೇಶನ್ ತುಂಬಾ ಚೇಂಜ್ ಆಗಿದೆ ಡ್ರಾಸ್ಟಿಕ್ ಆಗಿ. ಆಲ್ಮೋಸ್ಟ್ ಈಗ ಎಲ್ಲರ ಕಡೆ ಆನ್ಲೈನ್ ಶುರು ಆಗಿದೆ. ಹಿಂಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಡಿಜಿಟಲ್ ಮೋಡಲ್ಲಿ ವಾಟ್ ಎವರ್ ಕ್ಯಾನ್ ಬಿ ಡನ್, ದೋಸ್ ಥಿಂಗ್ಸ್ ವಿಲ್ ಹ್ಯಾಪನ್. ಅದಾದ್ಮೇಲೆ ಫುಡ್, ಮೋಸ್ಟ್ ಆಫ್ ಅಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಈಟಿಂಗ್ ಹೆಲ್ದಿ ಫುಡ್ ಶುರು ಮಾಡಿದ್ದೀವಿ. ಇದಷ್ಟು ಫ್ಯಾಕ್ಟರ್ಸು ನಮಗೆ ಇಂಪ್ಯಾಕ್ಟ್ ಆಗುತ್ತೆ ಎನ್ವಿರಾನ್ಮೆಂಟ್ ಮೇಲೆ. ಮತ್ತೆ ಎಂಟರ್ಟೈನ್ಮೆಂಟ್ ಸೆಕ್ಟರು ಆಲ್ಮೋಸ್ಟ್ ಡ್ರಾಪ್ ಆಗುತ್ತೆ. ಲೈಕ್ ವಾಟ್ ಎವರ್ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ಮತ್ತೆ ಅಮೆಝಾನ್ ಅಲ್ಲಿ ಏನು ಸಿಗುತ್ತೆ ಅಷ್ಟು ಮಾತ್ರ ನಾವು ಮಾಡ್ಕೊಂಡಿರ್ತೀವಿ. ಸೊ ಈಗ ವಾಟ್ ಆರ್ ದಿ ಬೆಸ್ಟ್ ಥಿಂಗ್ಸ್? ಸೊ ನಾನು ನಿಮ್ಗೆ ಆಗಲೇ ಅಂತಿದ್ದೆ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಸೊ ಹೇಗೆ ಹೌ ಟು ನೋ ದಟ್ ವಿ ಆರ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತಂದ್ರೆ ಬಿ ಪ್ರಿಪೇರ್ಡ್. ಯಾವುದಕ್ಕೆ ಬಿ ಪ್ರಿಪೇರ್ಡ್ ಆಗಿರಬೇಕು? ಇದೆಲ್ಲದಕ್ಕಿಂತ ಒಂದು ದೊಡ್ಡ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದು ಆಮೇಲೆ ಬರ್ತೀನಿ. ಬಟ್ ಪ್ರೈಮರಿ ಫಸ್ಟ್ ಯೋಚನೆ ಮಾಡ್ಬಿಡೋಣ. ಡಿಜಿಟಲ್ ಪ್ರಾಡಕ್ಟ್ಸ್, ಸಿನ್ಸ್ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ, ಒಳ್ಳೆ ಈಗ ರೀಸೆಂಟ್ ಆಗಿ ಐ ಥಿಂಕ್ ಲಾಸ್ಟ್ 2 ದಿವಸದಲ್ಲಿ ನೀವು ನೋಡಿದ್ದೀರಾ, ಝೂಮ್ ಹ್ಯಾಕ್ ಆಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತ. ಸೊ ಯಾವುದಾದ್ರೂ ಒಂದು ಕಂಪ್ನಿ ಕೆಳಗಡೆ ಹೋಗ್ತಾ ಇದೆ ಅಂತಂದ್ರೆ ದೆರ್ ವಿಲ್ ಬಿ ಅನ್ ಆಲ್ವೇಸ್ ಎ ಕಂಪಿಟೀಟರ್. ಅದಕ್ಕಿಂತ ಕಡಿಮೆ ರೇಟ್ಗೆ ಒಳ್ಳೆ ಪ್ರಾಡಕ್ಟ್ಸ್ನ ಕೊಡೋಕೆ ರೆಡಿ ಇರ್ತಾರೆ. ಸೊ ಡಿಜಿಟಲ್ ಪ್ರಾಡಕ್ಟ್ಸ್, ನಿಮ್ದು ಸಾಫ್ಟ್ವೇರ್ಸ್ ಆಗಿರ್ಬೋದು, ಅಪ್ಲಿಕೇಶನ್ಸ್ ಆಗಿರ್ಬೋದು, ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಮಾರ್ಕೆಟ್ ಬೀಳ್ತಿದೆ ಅಂತಂದ್ರೆ ಇಟ್ಸ್ ಅ ಗುಡ್ ಟೈಮ್ ಫಾರ್ ಇನ್ವೆಸ್ಟರ್ಸ್. ಸ್ಟಾಕ್ ಮಾರ್ಕೆಟ್ ಮತ್ತೆ ಶೇರ್ ಮಾರ್ಕೆಟ್ಗೆ ಯಾರು ದುಡ್ಡು ಹಾಕ್ಬೇಕಂತಿದ್ದಾರೆ, ಓವರ್ ಪ್ಲಾನಿಂಗ್ ಟು ಇನ್ವೆಸ್ಟ್, ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್. ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ, ಮನೆಯಲ್ಲಿ ಅವ್ರಿಗೆ ಸ್ವಲ್ಪ ಟೈಮ್ ಜಾಸ್ತಿ ಸಿಗ್ತದೆ. ಅವ್ರಿಗೆ ತರಕಾರಿ, ಹಣ್ಣು ಎಲ್ಲ ಹೊರಗಡೆ ತಗೋಬೇಕು ಪ್ರತಿ ಸರಿ ಅನ್ನೋದಕ್ಕಿಂತ ನಮ್ಮ ಕೈಲಾಗಿದ್ದು ಏನಾದರೂ ಒಂದು ಸ್ವಲ್ಪ ಮಾಡೋಣ, ಒಂದು ಸ್ವಲ್ಪ ಬೆಳ್ಕೊಳ್ಳೋಣ. ಸಿನ್ಸ್ ಪೊಲ್ಯೂಷನ್ ಇಲ್ಲ, ನಮ್ಗೆ ತುಂಬ ಚೆನ್ನಾಗಿದೆ, ಓಡಾಡೋಕ್ಕೆ ಎಲ್ಲ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಸಿಗ್ತದೆ ಅನ್ನೋದ್ರಿಂದ ಹೋಮ್ ಗಾರ್ಡನಿಂಗ್ ಶುರು ಆಗುತ್ತೆ. ಕೈತೋಟ, ಸಣ್ಣ ಪುಟ್ಟ ಕೈತೋಟ, ಬಾಲ್ಕನಿಗಳಲ್ಲಾಗಿರ್ಬೋದು ಅಥವಾ ಮನೆ ಟೆರೆಸ್ ಗಾರ್ಡನಿಂಗು, ಈ ಥರದ್ದು ಸೆಕ್ಟರ್ ಇಂಪ್ರೂವ್ ಆಗುತ್ತೆ. ಆನ್ಲೈನ್ ಕೋಚಿಂಗ್. ಸೊ ಕಳೆದ ಒಂದು 2 ವರ್ಷದಲ್ಲಿ ನಾವು ಸುಮಾರು ಆನ್ಲೈನ್ ಕೋಚಿಂಗ್ನ ನೋಡ್ತಾ ಇದ್ವಿ. ಬಟ್ ಈಗ ಆನ್ಲೈನ್ ಕೋಚಿಂಗ್ ಆಕ್ಚುಲಿ ಬೂಮ್ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಆನ್ಲೈನ್ ಕೋಚಿಂಗು ಮತ್ತೆ ಇಂಟರ್ನೆಟ್ ಅಲ್ಲಿ ವೆಲ್ನೆಸ್ ಕೋಚಸ್ ಅಂತ ಬರೋರೆಲ್ಲ ಸುಮಾರು ರೀತಿಯಲ್ಲಿ ಸುಮಾರು ಪ್ರಾಡಕ್ಟ್ಸ್ನ ಲಾಂಚ್ ಮಾಡ್ತಾರೆ. ಆಸ್ ಐ ಸೆಡ್, ದಿಸ್ ಇಸ್ ಒನ್ ಆಫ್ ದಿ ಡಿಜಿಟಲ್ ಪ್ರಾಡಕ್ಟ್ಸ್. ವೆಲ್ನೆಸ್ ಆನ್ಲೈನ್ ಕೋಚಿಂಗ್ ಬಂದು ಒಂದು ಡಿಜಿಟಲ್ ಪ್ರಾಡಕ್ಟ್. ಇನ್ನು ಕೆಲವರಿಗೆ ಮೆಂಟಲ್ ಇಲ್ನೆಸ್ ಬರಬಹುದು. ಯಾರು ಕಾನ್ಸ್ಟೆಂಟ್ ಆಗಿ ಅಡಿಕ್ಟ್ ಆಗಿರ್ತಾರೆ ಟು ಆಲ್ ದಿಸ್ ಟ್ರಾವೆಲಿಂಗು ಅಥವಾ ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಮತ್ತೆ ಈ ಸೋಷಿಯಲ್ ಇಂಟ್ರಾಕ್ಷನ್ಸ್ ಅಲ್ಲಿ ನಾನು ಆಕ್ಚುಲಿ ಬಿಟ್ಟೆ, ನೆಗೆಟಿವ್ ಪಾರ್ಟ್ ಅಂತ ಬಿಟ್ಟಿದ್ದೆ. ಈ ಪಬ್ಸ್, ಬಾರ್ಸ್, ಡಿಸ್ಕೋಟೆಕ್ಸ್ ಅಂತ ಇರುತ್ತೆ, ಈ ಥರದ್ಗೆಲ್ಲ ಅಡಿಕ್ಟ್ ಆಗಿರೋರು ಒಂದು ಫ್ಯೂ ಪರ್ಸೆಂಟ್ ಆಫ್ ಪೀಪಲ್, ಮೇ ಬಿ 0.05% ಅಷ್ಟು ಓವರ್ ಆಲ್ ಪೀಪಲ್ ವಿಲ್ ಬಿ ಮೆಂಟಲಿ ಇಲ್. ಸೊ ಆ ಸೆಕ್ಟರ್ಗೆ ಒಂದಷ್ಟು ಜನ ನಮಗೆ ಸೈಕಾಲಜಿಸ್ಟ್ ಬೇಕು, ಸೈಕಿಯಾಟ್ರಿಸ್ಟ್ಗಳು ಬೇಕು. ಸೊ ಬೇಸಿಕಲಿ ಸಮನ್ ಹೂ ನೀಡ್ ಟು ಕೌನ್ಸಿಲ್, ಸೈಕಾಲಜಿಸ್ಟ್ ಮತ್ತೆ ಕೌನ್ಸಿಲಿಂಗ್ ಬೇಕು. ಜೊತೆಗೆ ಆಲ್ಟರ್ನೇಟ್ ಎನರ್ಜಿಗೆ ರಿಸೋರ್ಸಸ್ ಆಗುತ್ತೆ. ಆಸ್ ಐ ಸೆಡ್, ಈ ಆಯಿಲ್ ಮತ್ತೆ ಗ್ಯಾಸ್ ಬಿದ್ದಿದೆ. ಸೊ ಪೊಲ್ಯೂಷನ್ ಕಡಿಮೆ ಆಗಿದೆ, ನಾವು ಚೆನ್ನಾಗಿದ್ದೀವಿ ಅಂದ ತಕ್ಷಣ ವಿ ಆಲ್ವೇಸ್ ಡೆಫಿನೆಟ್ಲಿ ಚೂಸ್ ಫಾರ್ ಬೆಟರ್ ರಿಸೋರ್ಸಸ್. ಸೊ ಮೇ ಬಿ ಈ ವಿಂಡ್ ಎನರ್ಜಿ ಮತ್ತೆ ಸೋಲಾರ್ ಎನರ್ಜಿ ಇದೆಲ್ಲ ಬೂಸ್ಟ್ ಅಪ್ ಆಗ್ಬೋದು. ವೆನ್ ಯು ನೋ ಒನ್ ಟೈಪ್ ಆಫ್ ಮೆಡಿಸಿನ್ ವರ್ಕ್ ಆಗ್ತಿಲ್ಲ ಅಂತ ಆಲ್ಟರ್ನೇಟಿವ್ ಮೆಡಿಸಿನ್ಸ್ನ ಹುಡ್ಕಕ್ಕೆ ಹೋಗ್ತೀವಿ. ಸೊ ಯಾರಿಗೆಲ್ಲ ಈಗ ಸಾಧಾರಣ ಒಂದು ನವಂಬರ್ ಡಿಸೆಂಬರ್ ಇಂದ 3 to 4 months ಆಯ್ತು ನಮಗೆ ಒಂದು ಯಾವ್ದಾದ್ರು ಡ್ರಗ್ ಇದೆಯಾ ಅಂತ. ಈಗಲೂ ಪೊಟೆನ್ಷಿಯಲ್ ಡ್ರಗ್ ಇಲ್ಲ. ಆಂಟಿ ಮಲೇರಿಯಲ್ ಡ್ರಗ್ ಹೈಡ್ರಾಕ್ಸಿಕ್ವಿನ್ ವೈರಲ್ ಡ್ರಗ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಐ ಮೀನ್ ದಟ್ ಇಸ್ ಬಿನ್ ಇಂಪೋರ್ಟೆಡ್. ಮಲೇಷಿಯಾಗೆ ಇಂಪೋರ್ಟ್ ಆಗ್ತಾ ಇದೆ, ಇಂಡಿಯಾದಿಂದ USA ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ, ಮಲೇಷಿಯಾ ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ, UK ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ. ಸೊ ಸುಮಾರು ಅಗ್ರಿಮೆಂಟ್ಸ್ಗಳು ಸೈನ್ ಆಗಿದೆ. ಬಟ್ ವಿ ಡೋಂಟ್ ನೋ, ಸ್ಟಿಲ್ ದಟ್ ಇಸ್ ಅನ್ ಆಂಟಿ ಮಲೇರಿಯಲ್ ಡ್ರಗ್ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಸೊ ಅದಕ್ಕೆ ಏನ್ ಮಾಡ್ತಾರೆ, ಈಗ ನಾವು ಪೀಪಲ್ ಸ್ಟಾರ್ಟ್ ಥಿಂಕಿಂಗ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್. ಹೋಮಿಯೋಪತಿ ಇದೆಯಾ, ಆಯುರ್ವೇದ ಇದೆಯಾ, ಅಕ್ಯುಪಂಕ್ಚರ್ ಇದೆಯಾ, ಯೋಗ, ತಾಯ್ಚಿ, ಈ ಥರದ ಆಲ್ಟರ್ನೇಟ್ ಫಾರ್ಮ್ಸ್ ಆಫ್ ಹೆಲ್ತ್ ವಿಚ್ ಗಿವ್ ದಮ್ ವೆಲ್ನೆಸ್, ಅದನ್ನ ಇಮ್ಯುನಿಟಿನ ಮಾಡ್ಕೋತಾರೆ. ಸೊ ಆಸ್ ಐ ಸೈಡ್, ಹೆಲ್ತ್ ಕೇರ್ ನೆವರ್ ಎಂಡಿಂಗ್ ಪ್ರೋಸೆಸ್. ಸೊ ಯಾವಾಗಲೂ
ಎನಿ ಟೈಪ್ ಆಫ್ ಮೆಡಿಸಿನ್ ಮತ್ತೆ ಎನರ್ಜಿ ದೇ ಆರ್ ನೆವರ್ ಎಂಡಿಂಗ್, ಅವು ಯಾವಾಗಲೂ ನಿಮಗೆ ಕೊಡುತ್ತೆ. ಸೊ 3 ಥಿಂಗ್ಸು ತುಂಬ ಇಂಪಾರ್ಟೆಂಟು. ಎಲ್ಲಿ ತನಕ ಹ್ಯೂಮನ್ ಎವಲ್ಯೂಷನ್ ಐ ಮೀನ್ ಮನುಷ್ಯ ಬದುಕಿರ್ತಾನೋ ಅಲ್ಲಿ ತನಕ ಫುಡ್ ಬೇಕು, ಮೆಡಿಸಿನ್ ಬೇಕು, ಕ್ಲಾತ್ ಬೇಕು. ಸೊ ಇದು ಬೇಸಿಕ್ ನೀಡ್ಸ್ ಅಂತ ಕರಿತೀವಿ. ಬಾಡಿಗೆ ಮನೇಲಿ ಬೇಕಾದ್ರೆ ಇದ್ಬಿಡ್ತಾರೆ, ಬಟ್ ಊಟನ ಯಾರು ಬಾಡಿಗೆ ತೊಗೊಳಕ್ಕಾಗೋದಿಲ್ಲ. ಸೊ ದೇ ಹ್ಯಾವ್ ಟು ಬೈ ದೇರ್ ಓನ್ ಆ್ಯಂಡ್ ದೇ ಹ್ಯಾವ್ ಟು ಮೇಕ್ ಇಟ್ ಔಟ್. ನೆಕ್ಸ್ಟ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಈ ನಿಮಗೆ ಕೆಲವು ವಿಡಿಯೋಸ್ ಕೆಳಗಡೆ ಒಂದಷ್ಟು ಲಿಂಕ್ಸ್ ಕೊಟ್ಟಿರ್ತಾರೆ. ನಂದು ಕ್ಯಾಮ್ರಾ ಇದು ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಮೈಕ್ ಇದು ಯೂಸ್ ಮಾಡ್ತೀನಿ, ನೀವು ಬುಕ್ನ ಇಲ್ಲಿಂದ ತೊಗೋಬೋದು ಅಂತ. ಆಲ್ ದೋಸ್ ಥಿಂಗ್ಸ್ ಕಮ್ ಅಂಡರ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಅಂದರೆ ನೀವು ಇನ್ನೊಬ್ಬರ ರೆಫರ್ ಮಾಡಿ ನಿಮ್ಮ ಥ್ರೂ ಅವ್ರು ಏನಾದರೂ ತೊಗೊಂಡ್ರೆ ನಿಮಗೆ ಒಂದಷ್ಟು ಕಮಿಷನ್ ಬರೋ ಥರ, ದಟ್ ಈಸ್ ಕಾಲ್ಡ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಅಲ್ಲಿ ಯಾರ್ದು ಬಂಡವಾಳ ಇರಲ್ಲ. ಅಂದರೆ ದ ಪರ್ಸನ್ ಹೂ ಇಸ್ ರೆಫರಿಂಗ್. ಈಗ ಉದಾಹರಣೆಗೆ ಯಾವುದೋ ಒಂದು ಕಂಪನಿ ಇದೆ, ನಾನು ನಿಮಗೆ ಈ ಕಂಪ್ನಿದು ಹೋಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ನನ್ನ ಬಂಡವಾಳ ಏನೂ ಇರಲ್ಲ, ನಾನು ಬರೀ ಐಲ್ ಬಿ ಟೆಲ್ಲಿಂಗ್ ಯು ಪ್ಲೀಸ್ ಬೈ ಫ್ರಮ್ ದೆಮ್ ಅಂತ. ಸೊ ಅಲ್ಲಿಂದ ನನಗೆ ಕಮಿಷನ್ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ದಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅಫಿಲಿಯೇಟ್ ಮಾರ್ಕೆಟಿಂಗ್. ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಒಂದು ಕಂಪ್ನಿ ಇರುತ್ತೆ, ಆ ಕಂಪ್ನಿ ಕೆಳಗಡೆ ಒಬ್ಬರು ಏನಾದರೂ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಅವ್ರು ಮತ್ತೆ ಇನ್ನಿಬ್ರು ಕೊಡಬೇಕು, ಅವರಿಬ್ರು ಇಬ್ಬಿಬ್ಬರಿಗೆ ಮಾಡಿಸ್ತಾ ಹೋಗ್ಬೇಕು. ಸೊ ಇಟ್ಸ್ ಎ ಚೈನ್ ಥರ ಮಾಡಬೇಕು. ಸೊ ದಟ್ ಇಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್. ನೆಕ್ಸ್ಟು ಈ ಮೋಸ್ಟ್ ಆಫ್ ದಿ ಆನ್ಲೈನ್ ಪ್ರಾಡಕ್ಟ್ಸು, ಆನ್ಲೈನು ಡಿಜಿಟಲ್ ಪ್ರಾಡಕ್ಟ್ಸು, ಆ್ಯಪ್ಸ್ ಎಲ್ಲ ಬರೋಕ್ಕೆ ಶುರು ಆಯಿತು ಅಂತಂದರೆ ಅದಕ್ಕೊಂದು ಸೈನ್ಸ್ ಬರುತ್ತೆ, ಡಾಟಾ ಸೈನ್ಸ್. ಸೊ ಡಾಟಾ ಇಸ್ ಅ ನ್ಯೂ ಆಯಿಲ್ ಅಂತ ನೀವು ಓದಿರೋದು ಕೇಳಿದ್ರಿ. ಸೊ ದಟ್ ವಿಲ್ ಬಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಟ್ರೀಮ್ ಟು ಚೂಸ್ ಯುವರ್ ಕೆರಿಯರ್. ನೆಕ್ಸ್ಟ್ ಬಂದು ಸ್ಪಿರಿಚುವಲ್ ಸೈನ್ಸಸ್. ಸೊ ಆಸ್ ಐ ವಾಸ್ ಡಿಸ್ಕಸಿಂಗ್ ಈಗೋ ಸ್ಲ್ಯಾಪ್ ಬೈ ನೇಚರ್ ಅಂತ. ಸೊ ಅದಕ್ಕೆ ಅದರದ್ದು ಸ್ವಾಭಿಮಾನಕ್ಕೆ ಧಕ್ಕೆ ತಂದು ನಾವು ಈ ಚೇಂಜ್ನ ಅಡಾಪ್ಟ್ ಮಾಡ್ಕೊಂಡಿರೋದು ಪ್ರಕೃತಿಗೆ. ಸೊ ಇದಕ್ಕೆ ಅನುಗುಣವಾಗಿ ನಾವು ನಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಥಿಂಗ್ಸ್ನ ಇಂಪ್ರೂವ್ ಮಾಡ್ಕೋಬೇಕಂತ ವಿ ಟ್ರೈ ಟು ಚೂಸ್ ಸ್ಪಿರಿಚುವಲ್ ಸೈನ್ಸ್. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಒಂದು ಟಾಪಿಕ್ ಹೇಳಲೇಬೇಕು, ದಟ್ ಈಸ್ ಅಗ್ರಿಕಲ್ಚರ್. ಯಾರೆಲ್ಲ ನಿಮ್ಮ ಜಮೀನುಗಳನ್ನ ಬಿಟ್ಟು ಬೆಂಗಳೂರಿಗೆ ದುಡಿಯೋಕ್ಕೆ ಅಂತ ಬಂದಿದ್ರು, ದಯವಿಟ್ಟು ವಾಪಸ್ ಹೊರಟೋಗ್ಬಿಡಿ. ಸೊ ನೆಕ್ಸ್ಟು ಪಾಪ್ಯುಲೇಷನ್ ಹೇಗೆ ಜಾಸ್ತಿ ಆಗುತ್ತೋ ಅದಕ್ಕಿಂತ ಜಾಸ್ತಿ ಈ ಅದರ್ ಫಾರ್ಮ್ ಆಫ್ ಎಕ್ಸ್ಪೆನ್ಸಸ್ ಇರ್ತಿತ್ತಲ್ಲ ಜನರಿಗೆ, ಮನೆ ಕಟ್ಟೋದು, ಮನೆ ಬಾಡಿಗೆ ಬಿಡೋದು, ಲಕ್ಸುರಿ ಕಾರ್ಸ್ಗಳು ತಗೊಳ್ಳೋದು, ಅವೆಲ್ಲ ದೇ ಡೋಂಟ್ ವರ್ಕ್. ಸೊ ನಿಮ್ಮ ಹತ್ರ ಮನೆ ಇದ್ರೂ ಯಾರು ಬಾಡಿಗೆಗೆ ಬರಲ್ಲ, ನಿಮ್ಮ ಹತ್ರ ಕಾರ್ಗಳಿದ್ರು ಯಾರು ಅದನ್ನ ರೆಂಟ್ ಮಾಡ್ಕೊಂಡು ಓಡ್ಸೋಕೆ ಹೋಗೋದಿಲ್ಲ, ನಿಮ್ಮ ಹತ್ರ ಹೋಟೆಲ್ ಇದ್ರೆ ಯಾರು ಜನ ಇರಕ್ಕೆ ಬರೋದಿಲ್ಲ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಇನ್ವೆಸ್ಟ್ ಇನ್ ಅಗ್ರಿಕಲ್ಚರ್. ಸೊ ಈಗ ಯಾರು ಅಗ್ರಿಕಲ್ಚರ್ಲಿ ಇನ್ವೆಸ್ಟ್ ಮಾಡ್ತಾರೋ ಇನ್ನು 3 to 4 years ಅಲ್ಲಿ ಬೇರೆ ಎಕಾನಮಿಗಳು ಉದ್ಧಾರ ಆಗ್ತಾವೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅಗ್ರಿಕಲ್ಚರ್ ಸೆಕ್ಟರ್ ಫಾರ್ ಶೋರ್ ಇಂಪ್ರೂವ್ ಆಗುತ್ತೆ. ಎಲ್ಲಿ ತನಕ ಜನ ಇರ್ತಾರೋ, ಎಲ್ಲಿ ತನಕ ಅವರು ಬದುಕಿರ್ಬೇಕು ಅಂತ ಆಸೆ ಇರ್ತೋ ಅಲ್ಲಿ ತನಕ ಊಟ ಮಾಡೇ ಮಾಡ್ತಾರೆ. ಅಂಡ್ ಆಲ್ವೇಸ್ ದೇ ಚೂಸ್ ಟು ಹ್ಯಾವ್ ಗುಡ್ ಫುಡ್. ಈಗ ಸಿನ್ಸ್ ಪೊಲ್ಯೂಷನ್ ಕಡಿಮೆ ಆಗಿರೋದ್ರೆ ಇಟ್ಸ್ ಆಲ್ಸೋ ಪೊಲ್ಯೂಷನ್ ಕಡಿಮೆ ಕಂಟಿನ್ಯೂ ಆಗುತ್ತೆ. ಮೇ ಬಿ ಫುಲ್ 100% ಕಡಿಮೆ ಆಗ್ಬಿಡುತ್ತೆ ಅಂತಲ್ಲ, ಅಟ್ಲೀಸ್ಟ್ 50% ಚೇಂಜ್ ಆಗುತ್ತೆ. ಸುಮಾರು ಕಂಪ್ನಿಗಳು, ಸಣ್ಣ ಕಂಪ್ನಿಗಳು ಯಾವಿದಾವೆ ಅವರೆಲ್ಲ ದೇ ಮೈಟ್ ಸ್ಟ್ರಾಂಗ್ಲಿ ಗಿವ್ ವರ್ಕ್ ಫ್ರಮ್ ಹೋಮ್. ಒಂದಷ್ಟು ಏವಿಯೇಷನ್ ಕಂಪ್ನಿಗಳು ಮಾರೇ ಬಿಟ್ಟಿದ್ದಾರೆ, ಆಗೋದಿಲ್ಲ ನಮ್ಗೆ ನಡೆಸೋಕ್ಕೆ ಅಂತ. ಈ ಥರದ್ದು ಎಷ್ಟೊಂದು ಕಡೆ ನಾವು ಸೆಲ್ ಮಾಡ್ತಿರೋದ್ರಿಂದ, ಪೊಲ್ಯೂಷನ್ ಕಡಿಮೆ ಆಗ್ತಿರೋದ್ರಿಂದ ಅಗ್ರಿಕಲ್ಚರ್ ಇಸ್ ಹ್ಯಾವಿಂಗ್ ಹ್ಯೂಜ್ ಸ್ಕೋಪ್. ಅಗ್ರಿಕಲ್ಚರಲ್ಲಿ ಯಾರು ಜವಾಬ್ದಾರಿಯಿಂದ ನಿಮ್ಮದು ಪ್ರಾಪರ್ ಪ್ಲಾನಿಂಗು, ಇನ್ವೆಸ್ಟ್ಮೆಂಟು ಆಗುತ್ತೆ, ನೆವರ್ ಎಂಡಿಂಗ್. ಎಲ್ಲ ಜಗತ್ತು ನಿಂತಿದ್ರು ಜನ ಊಟ ಮಾಡೋದು ನಿಂತಿಲ್ಲ. ಬಡವರು, ಶ್ರೀಮಂತರು, ಮಿಡ್ಲ್ ಕ್ಲಾಸು ಯಾರಾದರೂ ಆಗಲಿ ಅವ್ರವ್ರ ಯೋಗ್ಯತೆ ತಕ್ಕಂಗೆ ಅವ್ರವ್ರು ಬೇಕಾಗಿರ್ತಕ್ಕಂತಹ ಊಟನ, ಅಡಿಗೆನ, ತರಕಾರಿಗಳನ್ನ ತೊಗೊಂಡು ಬಂದು ಅಡುಗೆ ಮಾಡ್ತಾನೆ ಇದ್ದಾರೆ. ಆ್ಯಂಡ್ ಈಗ ಕೆಲವು ಕಡೆ ಫೋರ್ಸ್ಡ್ ಫೀಡಿಂಗ್ ಅಂತ ಕರಿತೀನಿ, ನಾನು ಟರ್ನ್ ಮಾಡೋದು ಫೋರ್ಸ್ ಫೀಡಿಂಗ್ ಅಂತ. ನಿಮಗೆ ಆಲೂಗಡ್ಡೆ ತಿನ್ನಕ್ಕೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಮಾರ್ಕೆಟಲ್ಲಿ ಆಲೂಗಡ್ಡೆನೇ ಸಿಗ್ತಿರೋದು ಅಂತ ನಿಮ್ಮ ಮನೆ ಮುಂದೆ ಯಾರಾದರೂ ಒಬ್ಬನು ತಳ್ಳಗಾಡಿಯನ್ನು ತೊಗೊಂಡು ಬಂದ ಅಂತಂದರೆ ನಿಮ್ಗೆ ಆಪ್ಷನೇ ಇಲ್ಲ, ತರಕಾರಿ ಬೇಕೇ ಬೇಕು ಅಂತಂದರೆ ಯು ಹ್ಯಾವ್ ಟು ಈಟ್. ಇದು ಕಂಟಿನ್ಯೂ ಆಗುತ್ತೆ ಸಿನ್ಸ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತಾ ಇದೆ. ಎಷ್ಟೋ ಕಡೆ ದೇ ಆರ್ ನಾಟ್ ಏಬಲ್ ಟು ಡೂ. ಆಮೇಲೆ ಕೆಲವು ಥಿಂಗ್ಸ್ ಎಲ್ಲ ಪೀಪಲ್ ವಿಲ್ ಸ್ಟಾಪ್ ಈಟಿಂಗ್ ಮೀಟ್. ಸುಮಾರು ಜನ ಮಾಂಸಾಹಾರ ತ್ಯಜಿಸ್ತಾರೆ. ಸೊ ಅಗ್ರಿಕಲ್ಚರ್ ಇಸ್ ಹ್ಯಾವಿಂಗ್ ಹ್ಯೂಜ್ ಡಿಮಾಂಡ್. ಸೊ ಇದಿಷ್ಟು ಥಿಂಗ್ಸ್ನ ನೀವು ಗಮನ ಇಟ್ಕೊಂಡು ಇಫ್ ಯು ಆರ್ ಪ್ಲಾನಿಂಗ್ ಸಮಥಿಂಗ್ ಬಿಗ್, ಸ್ಪೆಷಲಿ ಇದು ಫೈನಲ್ ಇಯರ್ BSc, ಫೈನಲ್ ಇಯರ್ UG ಹುಡುಗರು, ಫೈನಲ್ ಇಯರ್ PG ಹುಡುಗರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ನ ಮಾಡ್ಕೊಳ್ಳಿ. ಐ ಥಿಂಕ್ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು ಔಟ್. ಆ್ಯಂಡ್ ಕಾಮನ್ ಮ್ಯಾನ್ ಯಾರು ಈ ಲೈಫ್ ಇಂದ ಹೊರಗಡೆ ಹೋಗಬೇಕು ಅಂತಿದ್ರಿ, ಸೊ ಐ ಥಿಂಕ್ ದಿಸ್ ವಿಲ್ ಬಿ ಅನ್ ಟರ್ನಿಂಗ್ ಪಾಯಿಂಟ್ ಇನ್ ಯುವರ್ ಲೈಫ್. ಯು ಕ್ಯಾನ್ ಗೋ ಹೆಡ್ ವಿತ್ ಆಲ್ ದಿಸ್ ಥಿಂಗ್ಸ್. ಥ್ಯಾಂಕ್ ಯು. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಇದೆ. ಸೊ ಯು ವಿಲ್ ಬಿ ಗೆಟಿಂಗ್ ಮೈ ಅಪ್ಡೇಟ್ಸ್. ಈ ಥರದ್ದು ಯಾವುದೆಲ್ಲ ಅನಾಲಿಸಿಸ್ ನಾನು ಮಾಡ್ಕೋತೀನಿ ಅದೆಲ್ಲ ಅಪ್ಡೇಟ್ಸ್ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.